ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಲ್ಲಿದ್ದೆ ಅಂದ್ಕೊಂಡಿದ್ದೀರಾ? ನಾನು ನಮ್ಮಮ್ಮ ಅವ್ರ ಊರಿಗೆ ಬಂದೆ. ಅಲ್ಲಿ ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ರೊಟೀನ್ ತೋರಿಸ್ತೀನಿ. ಬೆಳಿಗ್ಗೆ ಬಂದುಬಿಟ್ಟು ನಮ್ಮಮ್ಮ ಅಂದರೆ ತಾಯಿ ಮನೆಗೆ ಬಂದರೆ ಪ್ರತಿಯೊಂದಿಗೂ ಸಹ ಅಲ್ಲಿ ಏನು ಕೆಲಸನೂ ಮಾಡೋಕ್ಕೆ ಇಷ್ಟ ಆಗಲ್ವಲ್ಲ, ಮಾಡೋದು ಇಲ್ಲ, ತಾಯಿ ಮಾಡಿಸೋದು ಇಲ್ಲ. ಅದೇ ಥರನೇ ನಮ್ಮಮ್ಮನೂ ಸಹ ಬೆಳಿಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ಲು. ರಂಗೋಲಿ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ನಾವು ಊರಿಗೆ ಬರೋದಕ್ಕೆ ಕಾರಣ ಬಂದುಬಿಟ್ಟು ಶಯನ್ನ ಸ್ಕೂಲ್ಗೆ ಹಾಕಿದ್ರಿ. ಇನ್ನು ಶಯನ್ ಸ್ಕೂಲ್ಗೆ ಹೋದ್ರೆಗಣ ಮತ್ತೆ ಬರೋಕ್ಕಾಗಲ್ವಲ್ಲ ಊರ ಕಡೆ ಅಂದ್ಬಿಟ್ಟು ಊರಿಗೆ ಹೋಗಿದ್ದಿದ್ದು. ಊರಿಗೆ ಬಂದರೆ ನೋಡಿ ಯಾವ ರೀತಿ ಇರ್ತಾನೆ ಅಂದರೆ ಎಲ್ಲ ಮಲಗಿದ ಹಾಸಿಗೆ ಇಲ್ಲ, ಹಂಗೆ ಇದೆ. ಅವೆಲ್ಲ ತೆಗೆದ ಮೇಲೇನೂ ತೋರಿಸ್ತೀನಿ. ಅವ್ನು ಆಟ ಆಡೋದಂದರೆ ಬಲು ಇಷ್ಟ. ಹಳ್ಳಿ ಸೈಡ್ ಅಂದರೆ ಮಕ್ಳಿಗೆ ಸ್ವಲ್ಪ ಫ್ರೀಡಮ್ ಅನ್ನೋದು ಇರುತ್ತಲ್ವ. ಇವರು ನಮ್ಮಮ್ಮ ಅವರ ಅಮ್ಮ, ನಮ್ಮ ಅಜ್ಜಿ ಇವರು. ಹಾಗೆ ಅಮ್ಮ ಬೆಳಿಗ್ಗೆ ನೀರು ಬರ್ತಾಯಿದ್ರೆ ನೀರು ಬಟ್ಟೆ ಒಗೆಯೋದಾಗಲಿ ಪಾತ್ರೆ ತೊಳೆಯೋದಾಗಲಿ ಎಲ್ಲನೂ ಸಹ ಮಾಡಿಬಿಟ್ಟಿರ್ತಾರೆ ಬೆಳಗ್ಗೆ ಬೇಗನೆ. ಮತ್ತು ಅಂದರೆ ನೀರು ಆಫ್ ಮಾಡಿಬಿಡ್ತಾರೆ. ಅದ್ರಗೋಸ್ಕರನೇ ನೀರು ಬರೋ ಟೈಮಲ್ಲಿ ಬಟ್ಟೆ ಒಗೆಯೋದಾಗಲಿ ಪಾತ್ರೆ ತೊಳೆಯೋದಾಗಲಿ ಏನೇ ಆಗಲಿ ನೀರು ಬರೋ ಟೈಮಲ್ಲೇ ಮಾಡ್ಕೊಂಬಿಡ್ತಾರೆ. ಇನ್ನು ನೀರೆಲ್ಲ ಕಾಯಿಸಬೇಕು, ಮಗುಗೆ ಸ್ನಾನ ಮಾಡಿಸ್ಬೇಕು ಅಂದ್ಬಿಟ್ಟು. ಹಾಗೆ ನಮ್ಮಮ್ಮನು ಮಗುನ ಆಡಿಸ್ತಾಯಿದ್ರು. ಹಾಗೆ ನಮ್ಮಮ್ಮನ ವೀಡಿಯೋ ಮಾಡ್ತಾಯಿದ್ದು. ನೋಡಿ ನಾನು ಹೇಗಿದ್ನೋ ಅದಕ್ಕೆ ಯಾಕೆ ವೀಡಿಯೋ ಮಾಡ್ತೀಯ ಅಂತಂದರು. ನಾನು ಇರಲಿ ಅಂದ್ಬಿಟ್ಟು ಹಾಗೆ ಮಾಡ್ಕೊಂಡೆ, ಮಗುನ ಆಟ ಆಡಿಸ್ಕೊಂಡಿದ್ಬಿಟ್ಟು. ಹಾಗೆ ನಮ್ಮಪ್ಪ ಮುಳ್ಬಾಗಿಲಿಗೆ ಹೋದರು ಚಿಕನ್ ತರೋದಕ್ಕೆ ಅಂದ್ಬಿಟ್ಟು. ಅಂದರೆ ನಾವು ಬಂದಿದ್ದೀವಲ್ಲ ಏನಾನ ಇರಲೇಬೇಕು ಅಂದ್ಬಿಟ್ಟು ಚಿಕನ್ ಎಲ್ಲ ಮಾಡೋದಕ್ಕೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾಯಿದ್ರಿ. ಅದರಲ್ಲಿನೂ ಸಹ ಶಯನ್ನೆಲ್ಲ ಹೆಲ್ಪ್ ಮಾಡ್ದೆ, ಅದ್ರೂ ವೀಡಿಯೋ ಮಾಡಿದ್ನಿ. ಹಾಗೆ ನಮ್ಮ ಅಜ್ಜಿ ಜೊತೆ ಸ್ವಲ್ಪ ಮಾತುಕತೆ ಹೇಳ್ಕೊಂಬಿಟ್ಟು ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲನೂ ಸಹ ಅಂದರೆ ಈಗ ನಮ್ಮಮ್ಮ ಅವ್ರ ಅಮ್ಮ ನಾನು ನನ್ನ ಮಕ್ಕಳು ಅಂದರೆ ಮೊಮ್ಮಕ್ಕಳಿಗೆ ಮುತ್ತಜ್ಜಿ ಅಂದಂಗೆ ನಮ್ಮ ಅಜ್ಜಿ ಇನ್ನೂ ಎಷ್ಟು ಗಟ್ಟಿಯಾಗಿದೆ. ಎಲ್ಲ ಕೆಲಸಗಳನ್ನು ಸಹ ಅವರೇ ಮಾಡ್ಕೊತಾರೆ. ಎಲ್ಲ ಕೆಲಸನೂ ಸಹ ಅಂದರೆ ಆಗಿನ ಕಾಲದವ್ರು ಮಾಡೋ ಅಷ್ಟು ಕೆಲಸನೂ ಸಹ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅಷ್ಟು ಗಟ್ಟಿಯಾಗಿರ್ತಾರೆ ಅವರು. ಹಾಗೆ ಮಕ್ಕಳೆಲ್ಲ ಆಡ್ತಾಯಿದ್ರು. ಶಯನ್ ನಾನು ಬಿಡಿಸ್ತೀನಿ, ನನ್ನನ್ನು ವೀಡಿಯೋ ಮಾಡೋ ಅಂದ. ಅದಕ್ಕೆ ಅವನು ಮಾಡ್ತಾಯಿದ್ನಿ. ಅವ್ನು ಮಾಡ್ತಾಯಿದ್ಯಾ ಇಲ್ಲ ಅಂತ ಕೂಡ ನೋಡ್ತಿದ್ದ. ಪಾಪುನ ಮಾಡ್ತಿದ್ರೆ ಅವಳು ಈಗೀಗ ನಿಂತ್ಕೊತಾ ಇದ್ದಾಳೆ. ಚೇರ್ನ ಹಿಡ್ಕೊಂಡು ನಿಂತ್ಕೊಳೋದಾಗಲಿ ಏನನ್ನಾಗಲಿ ಸಡನ್ನಾಗಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಅದ್ರಗೋಸ್ಕರ ಸ್ವಲ್ಪ ಅವಳ ಕಡೆ ಕಣ್ಣಿಟ್ಬಿಟ್ಟು ಅವ್ನು ನನ್ನನ್ನು ವೀಡಿಯೋ ಮಾಡು ಅಂತ ಕೇಳ್ತಿದ್ದ. ಸರಿ ಅಂದ್ಬಿಟ್ಟು ಅವನ್ನೇ ವೀಡಿಯೋ ಮಾಡ್ತಾಯಿದ್ನಿ. ಹಾಗೆ ನೋಡ್ತಾ ಬನ್ನಿ, ಮತ್ತು ಮುಂದೆ ವೀಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ. ಇಲ್ಲಿ ನೋಡಿ ನಮ್ಮ ಅಜ್ಜಿ ಬಂದುಬಿಟ್ಟು ಒಳೆ ಅನಿಸ್ತವಳೆ. ಅಂದರೆ ನಾವು ಸೌದೆಯಲ್ಲಿ ನೀರನ್ನ ಕಾಯಿಸ್ಕೊತೀವಿ, ಕೊಬ್ಬರಿ ಚಿಪ್ಪೆಲ್ಲ ಹಾಕ್ಬಿಟ್ಟು ನೀರು ಕಾಯಿಸ್ಕೊಳೋದು. ಇವತ್ತು ಮಾರ್ನಿಂಗ್ ಏನು ಅಂದರೆ ಬಸ್ಸಾರು ಮಾಡಿದ್ರಿ, ಹೆಸ್ರು ಕಾಳು ಬಸ್ಸಾರು ಮತ್ತು ಹೆಸ್ರು ಕಾಳು ಪಲ್ಯ, ಮುದ್ದೆ ಮಾಡಿದ್ರಿ. ಎಲ್ಲನೂ ಸಹ ತಿಂದ್ಬಿಟ್ಟು ಮೇಲೆ ವೀಡಿಯೋ ಮಾಡ್ಕೊಂಡೆ. ಯಾಕಂದರೆ ಫಸ್ಟ್ ಮಕ್ಳಿಗೆ ತಿನ್ನಿಸ್ಬೇಕು, ಮತ್ತು ಅವರೆಲ್ಲ ಮಲಗಿದ ಮೇಲೆ ನಾವು ತಿನ್ನಬೇಕಲ್ಲ, ಪ್ರತಿಯೊಬ್ಬರು ಅಷ್ಟೇ ಅನ್ಕೊತೀನಿ. ನೆಕ್ಸ್ಟ್ ಬಂದುಬಿಟ್ಟು ಹಾಗೆ ಸ್ನಾನಗಳೆಲ್ಲ ಮಾಡ್ಕೊಂಬಿಟ್ಟು ಅಮ್ಮ ದೇವರಿಗೆ ಪೂಜೆ ಮಾಡ್ತಾಯಿದ್ರು. ಹಾಗೆ ವೀಡಿಯೋ ಮಾಡ್ಕೊಂಡೆ. ಸ್ವಲ್ಪ ದೇವರಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟ ಮೇಲೇ ಮತ್ತು ಏನನ್ನಾಗಲಿ ಮಾಡ್ಕೋಬೇಕು. ಅದ್ರಗೋಸ್ಕರನೇ ಈ ಕಡೆ ಅನ್ನಗೆ ಇಟ್ಟಿದ್ದಾರೆ. ಮತ್ತು ಬಂದುಬಿಟ್ಟು ಮುದ್ದೆಗೂ ಬೇಯ್ತಾಯಿದೆ. ನಾವು ಅಪ್ಪ ಚಿಕನ್ ಎಲ್ಲ ತಗೊಬಂದರೆ ನಾನು ಮಲಗಿಬಿಟ್ಟು ಮಗು ಎಲ್ಲ ಮಲಗಿ ಎದ್ದ ಮೇಲೆ ಮತ್ತೆ ಎದ್ದು ಬಂದು ಏನು ಮಾಡಿದ್ದಾರೆ ಏನೋ ಅಂದ್ಬಿಟ್ಟು ನೋಡಿದೆ. ಚಿಕನ್ ಎಲ್ಲ ರೆಡಿ ಮಾಡಿ ಇಕ್ಕಿದ್ರು. ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಎಲ್ಲನೂ ಸಹ, ಮಟನ್ ಸಾಂಬಾರು ಎಲ್ಲನೂ ಸಹ. ನಾವು ಮಟನ್ ಸಾರೇನು ತೋರ್ಸೋಕ್ಕೆ ಹೋಗಿಲ್ಲ, ಅದು ಕುಕ್ಕರ್ ಮುಚ್ಚಳ ಬಿಚ್ಚೋಕ್ಕಾಗಿಲ್ಲ, ಅದ್ರಗೋಸ್ಕರನೇ ತೆಗಿಯೋಕ್ಕೆ ಹೋಗಿಲ್ಲ. ಚಿಕನ್ ಸಾಂಬಾರಂತೂ ಸಖತ್ತಾಗಿತ್ತು, ನನಗಂತೂ ಭಲೇ ಇಷ್ಟ. ಸ್ವಲ್ಪ ಜನ ಫ್ರೈ ಈ ಥರ ಮಾಡ್ಕೊತಾರೆ, ನಂಗೆ ಸಾರು ಮುದ್ದೆ ಇದ್ದರೆ ತುಂಬ ಇಷ್ಟ. ಅದ್ರಗೋಸ್ಕರನೇ ಅರ್ಧ ನಾನು ಸ್ನಾನ ಮಾಡಿಬಿಟ್ಟು ಬಂದೆ. ಸ್ನಾನ ಮಾಡಿಬಿಟ್ಟು ನಮ್ಮ ಅಜ್ಜಿ ಅಂತೂ ಸ್ನಾನ ಹೋಗು ಎದ್ದೇಳು ಅಂತೆ ಸರಿ ಎಬ್ಸಿದಾರ. ನಾವು ಮಲಗಬೇಕಿರಮ್ಮ ಸ್ವಲ್ಪ ಹೊತ್ತು ಮತ್ತೆ ಆಟ್ಕೊತೀನಿ ಅಂತ ಮತ್ತೆ ಬೈದಾಗ ಮತ್ತೆ ಹೋಗಿ ಸ್ನಾನ ಬಂದೆ. ಸ್ನಾನ ಬಂದುಬಿಟ್ಟು ತಲೆಯೆಲ್ಲ ನೀಟಾಗಿ ಆರಿಸ್ಕೊತೀನಿ. ಯಾರಿಗನ್ನ ನನ್ನ ಉದ್ದ ಇದೆಯಲ್ವ, ಅದು ಕೇರಿನ ಟಿಪ್ಸ್ ಏನಾನ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ನಾನೇನು ಯೂಸ್ ಮಾಡ್ತೀನೋ ಅದನ್ನೇ ನಿಮಗೂ ಸಹ ಹೇಳ್ತೀನಿ. ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಏನಾನ ತಿನ್ನೋಣ ಊಟ, ಮಕ್ಕಳಿಗೆಲ್ಲ ತಿನ್ನಿಸಿದ್ದಾಯ್ತಲ್ವ, ಚಿಕನ್ ಸಾಂಬಾರು ಮುದ್ದೆ ಮಾಡಿದಾರಲ್ವ, ಸ್ವಲ್ಪ ಟೇಸ್ಟ್ಗೆ ಏನಾನ ತಿನ್ಕೊಂಬಿಟ್ಟು ಆಮೇಲೆ ವೀಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇದರಲ್ಲಿ ಯಾರ್ಯಾರು ಬಂದಿದ್ದರು, ಯಾರೇನು ತಂದು ಕೊಟ್ಟರು ಅನ್ನೋದನ್ನು ಕೂಡ ಹೇಳ್ತೀನಿ.
ಮತ್ತು ಬಂದುಬಿಟ್ಟು ನಮ್ಮ ತಾತ ಬಂದಿದ್ದರು, ಮಾವಿನಕಾಯಿ ಕಿತ್ಕೊಂಬಂದಿದ್ರು ತೋಟದಲ್ಲಿ. ಅಲ್ಲೇ ಮಾವಿನ ಗಿಡದಲ್ಲೇ ಹಣ್ಣಾಗಿರೋ ಕಾಯಿಗಳಿವು, ಹಾಗೆ ಫ್ರೆಶ್ ಕಾಯಿಗಳನ್ನ ಹಾಗೆ ಬಂದಿದ್ದಾರೆ. ತುಂಬ ಅಂದರೆ ತುಂಬ ಸ್ವೀಟಾಗಿದ್ದಾವೆ ಕಾಯಿಗಳಂತೂ. ನಾನು ಆವಾಗೇ ಟೇಸ್ಟ್ ಮಾಡಿದೆ, ಸಖತ್ತಾಗಿದೆ ಟೇಸ್ಟ್ ಅಂತೂ. ನಿಮಗೂ ಸಹ ಈ ಸೀಸನಲ್ಲಿ ತಿನ್ಬಿಡಿ. ಯಾವ ಸೀಸನ್ ಇದ್ದರೆ ಅದೇ ಸೀಸನಲ್ಲಿ ತಿನ್ನಬೇಕು, ಮತ್ತೆ ತಿನ್ನಬೇಕಂದ್ರೆ ಸಿಗಲ್ವಲ್ವ, ಅದ್ರಿಗೋಸ್ಕರನೇ ತಗೊಟ್ಬಿಟ್ಟು ಮತ್ತು ಇನ್ನೂ ಸ್ವಲ್ಪ ಕಿತ್ಕೊಂಬರ್ತೀರಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಹಾಗೆ ನಮ್ಮ ಮೊನ್ನೆ ಬಂದಿದ್ರಲ್ವ ನಮ್ಮ ಮನೆಗೆ ನಮ್ಮ ಮಾವ ಅವರು ಅವ್ರ ಮಗ ಎಲ್ಲ ಬಂದಿದ್ದಾರೆ. ಅವರು ಸ್ವಲ್ಪ ಹೊತ್ತಾಗೆ ಆಟ ಆಡ್ತಿದ್ರು, ನೋಡಿಸ್ಕೊಂಡು ಹಾಗೆ ಮಾತುಗಳು ಹೇಳ್ಕೊಂಡು ಎಲ್ಲ ಇದ್ರಿ ಸ್ವಲ್ಪ ಹೊತ್ತು. ಶಯನ್ ಅಂತ ಅವ್ರ ಜೊತೆ ಫುಲ್ಲು ಖುಷಿಯಾಗಿ ಆಟ ಆಡ್ಕೊಂಡಿರ್ತಾನೆ. ನೆಕ್ಸ್ಟ್ ಬಂದುಬಿಟ್ಟು ಅವ್ರೇನೇನು ತಂದರು ಅನ್ನೋದನ್ನು ತೋರಿಸ್ತೀನಿ. ಅಂದರೆ ಅವರು ಯಾವಾಗನ ಮನೆಗೆ ಬಂದಾಗ ಏನು ತಂದಿರಂತೂ ಬರೋಲ್ಲ. 7up 2 ಲೀಟ್ರ್ ಒಂದು ತಂದಿದ್ರು. ಮತ್ತು ಬಜ್ಜಿ ನೋಡಿ ನನಗಂತೂ ಈ ಮಳೆ ಬೀಳೋ ಮೂಮೆಂಟ್ ಇದೆ, ಅದರಲ್ಲಿ ಬಜ್ಜಿಗಳು ತಿಂದಾಗ ಬಿಸಿ ಬಿಸಿಯಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಅಲ್ಲಿ ಗುಡ್ಡೆ ಬಿಸ್ಕೆಟು ಮತ್ತು ಬಾನಾನ ಸ್ಟಿಂಗು ಅವೆಲ್ಲ ನನ್ನ ತಮ್ಮಗೆ ಸ್ಟಿಂಗೆಲ್ಲ ನಾವೆಲ್ಲ ಕುಡಿಯೋಲ್ಲ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಯಾರಿಗೇನ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.